ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಯಥೇಚ್ಛವಾಗಿ ಅಕ್ರಮವಾಗಿ ಪಡಿತರ ಅಕ್ಕಿ ಸಾಗಾಟ ದಂಧೆ ನಡೀತಾ ಇತ್ತು. ಇದೀಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಪೊಲೀಸ್ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ತಾವು ಗಮನಿಸಬಹುದು, ಈಗ ಬಳ್ಳಾರಿ ಗ್ರಾಮೀಣ ಠಾಣೆಯ ಮುಂದ್ಗಡೆ ನಿಂತಿರ್ತಕ್ಕಂಥ ಒಂದು ಬೊಲೆರೋ ವಾಹನ ಮುಂದೆ ಇದ್ದೇನೆ. ಇದೀಗ ಗಮನಿಸಬಹುದು, ಸುಮಾರು 76 ಕ್ವಿಂಟಲ್ನಷ್ಟು ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತು. ಅದು ಕೂಡ ನೇರವಾಗಿ ಪಡಿತರ ಅಕ್ಕಿ ವಿತರಣೆ ನ್ಯಾಯಬೆಲೆ ಅಂಗಡಿ ಇದೆಯಲ್ಲ, ಅದರಿಂದ ನೇರವಾಗಿ ಡಂಪ್ ಮಾಡುವಂಥ ಕೆಲಸವನ್ನು ಇಲ್ಲಿ ಕದಿಮರು ಮಾಡ್ತಾಯಿದ್ರು. ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿರ್ತಕ್ಕಂತಹ ಪೊಲೀಸ್ ಅಧಿಕಾರಿಗಳು ಸುಮಾರು 76 ಕ್ವಿಂಟಲ್ 50 kgಯಷ್ಟು ಪಡಿತರ ಅಕ್ಕಿಯನ್ನು ಇದೀಗ ಜಪ್ತಿ ಮಾಡಿದ್ದಾರೆ. ಅಂದರೆ ಕೇವಲ ಇದೊಂದೇ ಅಲ್ಲ, ವಾರದ ಹಿಂದುಗಡೆ ಸರಿಸುಮಾರು ಒಂದು 250ಕ್ಕೂ ಹೆಚ್ಚು ಕ್ವಿಂಟಲ್ ಪಡಿತರ ಅಕ್ಕಿ ಸಾಗಾಟ ಮಾಡ್ತಿರ್ತಕ್ಕಂತಹ ದಂಧೆಗಳ ಮೇಲೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ದಾಳಿ ಮಾಡಿ ಜಪ್ತಿಯನ್ನು ಮಾಡಿದರು. ಕಳೆದ ಒಂದು 15 ದಿನಗಳಿಂದ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಪಡಿತರ ಅಕ್ಕಿಯನ್ನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿತ್ತು, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಓಸಿ ಮಟ್ಕ ಇಂತಹ ಇಲ್ಲಿಗಲ್ ದಂಧೆ, ಅಂದರೆ ಕಾನೂನು ಬಾಹಿರವಾಗಿ ನಡೀತಾ ಇರತಕ್ಕಂತಹ ದಂಧೆಗಳ ಮೇಲೆ ಪೊಲೀಸರು ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಇದೀಗ ಸರಿಸುಮಾರು ಬೊಲೆರೋ ವಾಹನದಲ್ಲಿ ಏನು ಅಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ರು. ಅಂದರೆ ಬಡವರಿಗೆ ಅನುಕೂಲ ಆಗಲಿ ಅಂತೇಳಿ ಕಾಂಗ್ರೆಸ್ ಸರ್ಕಾರ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿತ್ತು. ಆದರೆ ಇದು ಕಾಳಸಂತೆಕೋರರ ದಂಧೆಕೋರರಿಗೆ ಪಾಲಾಗ್ತಾ ಇರುವಂಥದ್ದು. ಹೀಗಾಗಿ ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಅತಿ ಹೆಚ್ಚು ಪಡಿತರ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಿದೆ ಅನ್ನೋ ಆರೋಪಗಳು ಸಾಕಷ್ಟು ಕೇಳಿ ಬರ್ತಾ ಇದ್ದು, ಇದೀಗ ಪೊಲೀಸರು ಕೂಡ ಸಾಕಷ್ಟು ಅಲರ್ಟ್ ಆಗೋ ಮೂಲಕವಾಗಿ ಇದೀಗ ಸರಿಸುಮಾರು 76 ಕ್ವಿಂಟಲ್ 50 kgಯಷ್ಟು ಪಡಿತರ ಅಕ್ಕಿಯನ್ನು ಏನು ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು, ಅದನ್ನು ನಿನ್ನೆ ರಾತ್ರಿ ಸರಿಸುಮಾರು 3 ಗಂಟೆ ಸುಮಾರಿಗೆ, ಅಂದರೆ ಬೆಳಗಿನ ಜಾವ 3 ಗಂಟೆ ಸುಮಾರಿಗೆ ಅಕ್ರಮ ದಂಧೆ ನಡೆಸುವಂತಹ ಎತ್ತಿನಬೂದಿಹಾಳ ಗ್ರಾಮದ ಬಳಿಗೆ ಗ್ರಾಮೀಣ ಠಾಣೆ ಪೊಲೀಸ್ ಅಧಿಕಾರಿಗಳು ಹೋಗುವ ಮೂಲಕವಾಗಿ ಅಲ್ಲಿ ಏನು ದಂಧೆ ನಡೀತಾ ಇತ್ತು ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡುವ ಮೂಲಕವಾಗಿ ಜಪ್ತಿ ಮಾಡಿಕೊಂಡು ಇದೀಗ ಗ್ರಾಮೀಣ ಠಾಣೆ ಪೊಲೀಸ್ ಠಾಣೆ ಮುಂದುಗಡೆ ತಂದು ನಿಲ್ಲಿಸಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮತ್ತೊಂದು ಜೊತೆ ವಿನಾಯಕ ಬಡಿಗ, TV9 ಬಳ್ಳಾರಿ.